ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ತು, ಮುಂದೇನು ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಳ್ಳೋಣ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಕ್ತು, ಹಾಗಿದ್ರೆ ಮುಂದೇನು? ಈಗಾಗಲೇ ಒಂದಷ್ಟು ತನಿಖೆಯನ್ನ ಎಸ್ಐಟಿ ತಂಡ ಮುಗಿಸಿರುವಂತದ್ದು. ಕಿಡ್ನಾಪ್ ಮಾಡಿಲ್ಲ ಅಂತ ವಿಡಿಯೋವನ್ನ ಕೂಡ ಮಾಡಿದ್ರು ಸಂತ್ರಸ್ತೆ. ಕಿಡ್ನಾಪ್ ಸಂತ್ರಸ್ತೆಯ ಬೆನ್ನನ್ನ ಹತ್ತಿದ್ದಾರೆ ಈಗ ಎಸ್ಐಟಿಯವರು. ಸಂತ್ರಸ್ತೆ ಮಹಿಳೆಯಿಂದ ಮರು ಹೇಳಿಕೆಯನ್ನ ಪಡೆಯಲಿದ್ದಾರೆ ಎಸ್ಐಟಿ ತಂಡ. ಮಹಿಳೆಯಿಂದ ಮತ್ತಷ್ಟು ಸಂಕಷ್ಟಕ್ಕೆ ಹಾಗಿದ್ರೆ ಗುರಿಯಾಗ್ತಾರಾ ರೇವಣ್ಣ? ಸಂತ್ರಸ್ತ ಮಹಿಳೆಯಿಂದ ಮರು ಹೇಳಿಕೆಯನ್ನ ಎಸ್ಐಟಿ ತಂಡ ಮತ್ತೊಮ್ಮೆ ಪಡೆಯಲಿದೆ. ಕಳೆದ 2 ದಿನಗಳಿಂದ ಸಾಕಷ್ಟು ವೈರಲ್ ಆಗ್ತಾ ಇರುವ ಒಂದು ವಿಡಿಯೋ. ಮೊದಲು ಅವರು ಹೇಳಿದ್ದು ನಿಜಾನ, ವಿಡಿಯೋದಲ್ಲಿ ಹೇಳಿದ್ದು ನಿಜಾನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಮತ್ತೊಮ್ಮೆ ಮರು ಸಂತ್ರಸ್ತೆಯನ್ನ ಸಂಪರ್ಕಿಸಲಿದೆ. ಎಲ್ಲವನ್ನೂ ತನಿಖೆಯನ್ನ ಮಾಡ್ತಾ ಇರೋ ಎಸ್ಐಟಿ ಅಧಿಕಾರಿಗಳು. ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹಲವು ಷರತ್ತುಗಳನ್ನ ವಿಧಿಸಿ ಬೇಲನ್ನ ಮಂಜೂರು ಮಾಡಿರುವಂತದ್ದು. ಜಾಮೀನಿಗೆ ಇಬ್ಬರ ಶ್ಯೂರಿಟಿಯನ್ನ ತಗೊಳ್ಳಲಾಗಿದೆ. 5 ಲಕ್ಷ ಬಾಂಡ್ ಕೂಡ ಬರೆಸಿಕೊಂಡಿರುವಂತದ್ದು. ಸಾಕ್ಷ್ಯ ನಾಶಕ್ಕೆ ಯಾವುದೇ ಕಾರಣಕ್ಕೂ ರೇವಣ್ಣ ಅವರು ಮುಂದಾಗಬಾರದು. ಮೈಸೂರು ಜಿಲ್ಲೆಯ ಕೆಆರ್ ತಾಲೂಕಿಗೆ ಹೋಗಬಾರದು. ಜೊತೆಗೆ ಸಂತ್ರಸ್ತೆಯರಿಗೆ ಬೆದರಿಕೆಯನ್ನ ಹಾಕಬಾರದು ಅನ್ನುವಂತಹ ಷರತ್ತನ್ನ ವಿಧಿಸಿ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಹಾಗೆ ಹೊರ ದೇಶಕ್ಕೆ ಯಾವುದೇ ಕಾರಣಕ್ಕೂ ಪ್ರಯಾಣವನ್ನ ಮಾಡಬಾರದು ಅನ್ನುವಂತಹ ಷರತ್ತುಬದ್ಧ ಜಾಮೀನನ್ನ ಈಗ ರೇವಣ್ಣ ಅವರಿಗೆ ಮಂಜೂರು ಮಾಡಿದೆ. ಮತ್ತೊಂದು ಕಡೆ ಸಂತ್ರಸ್ತೆಯ ಹೇಳಿಕೆಯ ಒಂದು ಹಿನ್ನೆಲೆಯಲ್ಲಿ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಮೊದಲು ಕೊಟ್ಟಿರುವಂತಹ ಹೇಳಿಕೆ ನಿಜಾನ ಅಥವಾ ಈಗ ಬಂದಿರುವಂತಹ ವಿಡಿಯೋದಲ್ಲಿ ಇರುವಂತಹ ಹೇಳಿಕೆ ನಿಜಾನ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಎಸ್ಐಟಿ ತಂಡ ಮತ್ತೊಮ್ಮೆ ಸಂತ್ರಸ್ತೆಯನ್ನ ಸಂಪರ್ಕಿಸುವ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶಾಸಕ ಎಚ್.ಡಿ. ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೋಮವಾರ ಒಂದು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ರೇವಣ್ಣ ಇಂದು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಆರೋಪಿ ಎಚ್.ಡಿ. ರೇವಣ್ಣ ವಿಚಾರಣಾ ನ್ಯಾಯಾಲಯಕ್ಕೆ 5 ಲಕ್ಷ ರೂಪಾಯಿ ಮೊತ್ತದ ವೈಯಕ್ತಿಕ ಬಾಂಡ್ ಜೊತೆಗೆ ಇಬ್ಬರ ಶ್ಯೂರಿಟಿಯನ್ನ ಕೂಡ ಸಲ್ಲಿಸಬೇಕಾಗುತ್ತೆ. ಪ್ರಕರಣದ ದೂರುದಾರ ಹಾಗೂ ಸಂತ್ರಸ್ತೆ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಯಾವುದೇ ಕಾರಣಕ್ಕೂ ಹಾಕಬಾರದು. ಸಾಕ್ಷ್ಯಾಧಾರವನ್ನ ನಾಶಪಡಿಸಬಾರದು. ತನಿಖಾಧಿಕಾರಿ ಕರೆದಾಗ ವಿಚಾರಣೆಗೆ ಕೂಡ ಹಾಜರಾಗಿ ಸಹಕರಿಸಬೇಕು ಅನ್ನುವಂತಹ ಷರತ್ತುಬದ್ಧ ಜಾಮೀನನ್ನ ಇದೀಗ ಮಂಜೂರು ಮಾಡಿದ್ದಾರೆ. ನ್ಯಾಯಾಲಯದ ಅನುಮತಿಯನ್ನ ಪಡೆಯದೆ ರಾಜ್ಯವನ್ನ ಯಾವುದೇ ಕಾರಣಕ್ಕೂ ತೊರೆಯಬಾರದು ಅನ್ನುವಂತಹ ಮಾತನ್ನ ಕೂಡ ಹೇಳಿರುವಂತಹದ್ದು. ಸಂತ್ರಸ್ತೆ ವಾಸದ ಕೆಆರ್ ನಗರಕ್ಕೆ ಭೇಟಿಯನ್ನ ಕೊಡಬಾರದು. ಮುಂದಿನ 6 ತಿಂಗಳು ಅಥವಾ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುವವರೆಗೆ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 9 ರಿಂದ 5 ಗಂಟೆಯ ಒಳಗೆ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಸಹಿಯನ್ನ ಹಾಕಬೇಕು. ಇತರ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಬಾರದು ಎಂಬಿತ್ಯಾದಿ ಷರತ್ತುಗಳನ್ನ ನ್ಯಾಯಾಲಯ ರೇವಣ್ಣ ಅವರಿಗೆ ವಿಧಿಸಿದೆ.